ಇನ್ನು ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಅನ್ನೋದು ಕೇವಲ ಚೆನ್ನೈ ಮತ್ತೆ ಶ್ರೀಲಂಕಾ ಮಾತ್ರ ಅಲ್ಲ, ಬೆಂಗಳೂರಿಗೂ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ತುಂತುರು ಮಳೆಯಾಗ್ತಾ ಇದೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ. ರಾತ್ರಿಯಿಂದಲೂ ಬೆಂಗಳೂರಿನ ನಗರದ ಹಲವೆಡೆ ತುಂತುರು ಮಳೆಯಾಗಿದೆ. ಕೊರೆಯುವಂತ ಚಳಿ ನಡುವೆ ತುಂತುರು ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆಯ ಮುನ್ಸೂಚನೆ ಕೂಡ ಇದೆ. ತಮಿಳುನಾಡು, ಪುದುಚೇರಿ ಫೆಂಗಲ್ ಚಂಡಮಾರುತದ ಅಬ್ಬರದ ಎಫೆಕ್ಟ್ ಬೆಂಗಳೂರಿಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ನಿನ್ನೆ ರಾತ್ರಿಯಿಂದಲೂ ಕೂಡ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚೆನ್ನೈನ ಪುದುಚೇರಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ, ಫೆಂಗಲ್ ಎಫೆಕ್ಟ್ನಿಂದಾಗಿ ಬೆಂಗಳೂರಿನ ಕೋಣೆಯಲ್ಲಿ ಕೂಡ ಪರಿಣಾಮ ಬೀರಿರ್ತಕ್ಕಂಥದ್ದು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಾವಿದ್ದೇವೆ. ಲಾಲ್ಬಾಗ್ನಲ್ಲಿ ಪ್ರತಿದಿನ 5,000ದಿಂದ 8,000ವರೆಗೂ ಕೂಡ ವಾಕರ್ಸ್ ವಾಕನ್ನು ಮಾಡ್ತಾರೆ. ಆದರೆ ಗಣನೀಯ ಪ್ರಮಾಣದಲ್ಲಿ ಈಗಾಗಲೇ ವಾಕರ್ಸ್ ಕಡಿಮೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ತುಂತುರು ಮಳೆ ಎಫೆಕ್ಟ್. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ವಾಕರ್ಸ್ ಇದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಈಗಾಗಲೇ ತುಂತುರು ಮಳೆ ಬರ್ತಿದೆ, ಆದರೂ ಕೂಡ ನೀವು ವಾಕ್ ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಸರ್? ನನ್ನ ಹೆಸರು ಜಯರಾಮ್ ಅಂತ. ಆ್ಯಕ್ಚುಲಿ ನಾವು ಒಂದು ಗ್ರೂಪ್ ಇದ್ದೀವಿ ಬಾಷಿಂದ. ನಾವು ಒಂದು ಬಾಸ್ಲೆಸ್ಸು. ನಾವೇನು ಮಾಡ್ತೀವಿ ಅಂದರೆ ಪ್ರತಿ 2 months ಬಂದೇ ಬರ್ತೀವಿ. ಒಂದು 15-20 ಜನ ನೋಡಿ. ಆಲ್ರೆಡಿ ವೇರ್ ಇನ್ ದ ಯೂನಿಫಾರ್ಮ್ ಆಲ್ಸೋ. ಸೊ ನಾವು ಇಲ್ಲಿ ಸುಮಾರು ಒಂದು 10 ವರ್ಷದಿಂದನೂ ವಿ ಆರ್ ಮೀಟಿಂಗ್ ಇಯರ್. ಎವ್ರಿ 2 months ಬರ್ತೀವಿ. ಬಟ್ ಮಳೆ ಇರಲಿ ಏನು ನೋಡಿ, ಇವತ್ತು ಕೂಡ ವಿ ಹ್ಯಾವ್ ಕಾಲ್ಡ್ ಫಾರ್ ಎ ಮೀಟಿಂಗ್ ಹಿಯರ್ ಫಾರ್ ವಾಕಿಂಗ್. ಎವ್ರಿಬಡಿ ಹ್ಯಾಸ್ ಕಮ್. ಫೆಂಗಲ್ ಎಫೆಕ್ಟ್ ಇರೋದ್ರಿಂದ ಮಳೆ ಮಾಡೋದಕ್ಕೆ ಸ್ವಲ್ಪ ವಾಕ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಮಳೆ ಇದು ನಾಟ್ ಓನ್ಲಿ ವಾಕಿಂಗ್, ಇವನ್ ದ ಟ್ರಾಫಿಕ್ ಜಾಮ್ಸ್ ಆರ್ ಮೋರ್ ಇನ್ ಬ್ಯಾಂಗ್ಳೂರ್. ಮಳೆ ಬಂದರೆ ಸಾಕು, ವಿ ಆರ್ ಫೀಲಿಂಗ್ ದ brunt of this Bengal effects and any other cyclones. Always there is a problem when Madras is getting cyclones. Cyclone ಬಂತು ಅಂದ್ರೆ ಬೆಂಗಳೂರಲ್ಲೂ ಕೂಡ ಅದರ ಎಫೆಕ್ಟ್ ಆಗುತ್ತೆ. ಗ್ಯಾರಂಟಿ ನಮ್ಗೆ ಕಷ್ಟ. ಅದರಿಂದ ನಮಗೆ ಅಲ್ಲಿ ಏನೇ ಸೈಕ್ಲೋನ್ ಬಂದರೂ ನಮ್ಮ ಬೆಂಗಳೂರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸರ್, ಸೈಕ್ಲೋನ್ ಎಫೆಕ್ಟ್ ಇಂದ ಬೆಂಗಳೂರಲ್ಲಿ ಆಕ್ಚುಲಿ ತುಂತುರು ಮಳೆ ಆಗ್ತಿದೆ. ಯಾವಾಗಲೂ ಇದು ಹೆಂಗೆ ಆಗೋಗಿದೆ ಅಂದ್ರೆ, ವೀಕೆಂಡ್ ನಾವು ಮಜಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗೆಲ್ಲ ಎಲ್ಲೋ ಒಂದ್ ಕಡೆ ಸೈಕ್ಲೋನು, ಬೆಂಗಳೂರಲ್ಲಿ ಮಳೆ. ಇದು ನಮಗ್ ದೊಡ್ಡ ತಲ್ಲವಾಗೋಗಿದೆ. ವೀಕೆಂಡ್ ಸಮಸ್ಯೆ ಆಗ್ತಿದೆ ಅಂತ ಫೆಂಗಲ್ ತುಂಬಾನೇ ವೀಕೆಂಡ್ ಸಮಸ್ಯೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ನಿರಂತರವಾಗಿ ಎಲ್ಲರೂ ನಡೀತಾ ಇರುತ್ತೆ. ಹಾಗೆ ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ಇದಿಷ್ಟು ಕೂಡ ವಾಕರ್ಸ್ ಹೇಳ್ತಿರ್ತಕ್ಕಂಥ ಮಾತು. ವೀಕೆಂಡ್ ಮೂಡ್ ನಲ್ಲಿ ಇದ್ರೆ ನಮ್ಗೆಲ್ರಿಗೂ ಕೂಡ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಶಾಕ್ ನೀಡಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ವೀಕೆಂಡ್ ಮೂಡ್ ನಲ್ಲಿ ಎಂಜಾಯ್ ಮಾಡೋದಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಇನ್ನು ಈ ಕರಾವಳಿ ಭಾಗ, ಚೆನ್ನೈನ ಕರಾವಳಿ ಭಾಗದ ಸಮಸ್ಯೆ ಏನು ಅನ್ನೋದನ್ನ ತೋರಿಸ್ತಾ ಇದ್ವಿ ವರದಿ ಮುಖಾಂತರವಾಗಿ. ಇನ್ನು ಮಂಗಳೂರಿಗೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತಾ ಇದೆ. ಮಂಗಳೂರಿನ ಕರಾವಳಿ ಭಾಗದಲ್ಲೂ ಕೂಡ ಇದಾಗಲೇ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಏನೇನು ಸಮಸ್ಯೆಗಳಾಗ್ತಾ ಇದೆ? ಒಂದ್ ಕಡೆ ಮೋಡ ಕವಿದ ವಾತಾವರಣ, ಸಮುದ್ರದ ಅಲೆಗಳು ಅಬ್ಬರಿಸ್ತಾ ಇದೆ. ಪಣಂಬೂರು, ಉಳ್ಳಾಲದಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಇನ್ನು ಸೋಮೇಶ್ವರ ಬೀಚ್ ನಲ್ಲೂ ಕೂಡ ಅಲೆಗಳ ಬೋರ್ಗರೆತ ಜೋರಾಗಿದೆ. ಇನ್ನು ಸಾಮಾನ್ಯವಾಗಿ ಇಲ್ಲಿ ಪ್ರವಾಸಿಗರು ಬರುವಂತಹ ಸ್ಥಳಗಳಾಗಿರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಇದಾಗಲೇ ಹವಾಮಾನ ಇಲಾಖೆ ಕೂಡ ಹೈ ಅಲರ್ಟ್ ಕೊಟ್ಟಿರೋದ್ರಿಂದ ಕೇರ್ಫುಲ್ ಆಗಿರಬೇಕು.